ಮಳವಳ್ಳಿ ಪಟ್ಟಣದ ಪೊಲೀಸ್ ಹೊರಠಾಣೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಶಾಂತಿ ಸಭೆ. ಈ ಮೊಹರಂ ಹಬ್ಬವನ್ನು ಹಿಂದೂ ಹಾಗೂ ಮುಸ್ಲಿಂ ಸಮಾಜದವರು ಒಂದಾಗಿ ಆಚರಿಸುತ್ತೇವೆ. ನಮ್ಮ ಮುಸ್ಲಿಂ ಸಮಾಜಕ್ಕಿಂತ ಇನ್ನೂ ಹೆಚ್ಚಾಗಿ ಹಿಂದೂ ಸಮಾಜ ಬಾಂಧವರು ಈ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಇದು ಭಾವೈಕ್ಯತೆಯ ಪ್ರತೀಕವಾದ ಹಬ್ಬ. ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಶಾಂತಿಯುತವಾಗಿ ಭಾವೈಕ್ಯತೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲವೂ ಒಟ್ಟುಗೂಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಹಬ್ಬವನ್ನು ಆಚರಿಸಬೇಕೆಂದು ಮಾತನಾಡಿ ಡಾಕ್ಟರ್ ಬಶೀರ್ ಅಹಮದ್ ಬೈರಕ್ದಾರ್ ಸ್ಪಷ್ಟನೆ ನೀಡಿದರು. ಈ ಶಾಂತಿ ಸಭೆಯಲ್ಲಿ ಸವದತ್ತಿ ಪೊಲೀಸ್ ಠಾಣೆ ಸಿಪಿಐ ಧರ್ಮಾಕರ್ ಧರ್ಮಟ್ಟಿ ಅವರು ಅಧ್ಯಕ್ಷತೆಯಲ್ಲಿ ಹಾಗೂ ಪಿಎಸ್ಐ ಕಲ್ಮೇಶ್ ಬನ್ನೂರ್ ಮತ್ತು ಮುಖ್ಯ ಅತಿಥಿಗಳಾಗಿ ಅಂಬರೀಶ್ ಎಲೆಗಾರ್ ಉಪಸ್ಥಿತಿ. ಈ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿ ಸವದತ್ತಿ ಪೊಲೀಸ್ ಠಾಣೆ ಸಿಪಿಐ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಯಾವುದೇ ತರ ಅಹಿತಕರ ಘಟನೆಗಳು ನಡೆಯದ ಹಾಗೆ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಹಬ್ಬವನ್ನು ಆಚರಣೆ ಮಾಡಬೇಕೆಂದು ಸೂಚನೆ ನೀಡಿದರು. ಈ ಶಾಂತಿ ಸಭೆಯಲ್ಲಿ ಮುಸ್ಲಿಂ ಸಮಾಜದ ಹಾಗೂ ಹಿಂದೂ ಸಮಾಜದ ಹಿರಿಯರು, ಗಣ್ಯರು, ಯುವಕರು ಉಪಸ್ಥಿತರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಈ ಮೊಹರಂ ಹಬ್ಬದ ವಿಶೇಷತೆ ಏನಂತಂದ್ರೆ, ಪ್ರವಾದಿ ಮೊಹಮ್ಮದ್ ಪೈಗಂಬರರ ಮೊಮ್ಮಗರಾದಂಥ ಹುಸೇನ್ ಇಬ್ನ್ ಅಲಿ ಅವರು ಒಂದು ಯುದ್ಧ ಭೂಮಿಯಲ್ಲಿ ಸಾವನ್ನವನ್ನು ಒಪ್ಪಿದಂಥ ಒಂದು ದಿನ ಇದು. ಆ್ಯಕ್ಚುಲಿ ಇದು ಒಂದು ಕರಾಳ ದಿನ, ಶೋಕಾಚರಣೆಯನ್ನು ಆಚರಿಸುವಂಥ ದಿನ ಇದು. ಆ ಒಂದು ಧರ್ಮ ಯುದ್ಧದಲ್ಲಿ 3 ಪ್ರಿನ್ಸಿಪಲ್ಸ್ಗಳು ಇರ್ತವೆ ಯಾವಾಗಲೂ. ಒಂದು, ಯಾವಾಗಲೂ ಈ ಮಕ್ಕಳ ಮೇಲೆ ಆಮೇಲೆ ಮಹಿಳೆಯರ ಮೇಲೆ ಕೈ ಮಾಡಬಾರ್ದು, ಅವರಿಗೆ ಕೊಲೆಯನ್ನು ಮಾಡಬಾರ್ದು ಅನ್ನುವಂಥ ಒಂದು 2 ಪ್ರಿನ್ಸಿಪಲ್ಸ್. 3ನೇ ಪ್ರಿನ್ಸಿಪಲ್ ಏನಿರ್ತದೆ ಅಂದರೆ, ಯಾವಾಗಲೂ ಯುದ್ಧ ಭೂಮಿಯಲ್ಲಿ ಹಿಂಬಾಗಲಿಂದ ಚೂರಿ ಹಾಕಬಾರ್ದು, ಅಂದರೆ ಹಿಂದಿನಿಂದ ಚಾಕು ತಲವಾರ್ ನಡೆಸಬಾರ್ದು ಅನ್ನುವಂಥ ಒಂದು ಯುದ್ಧ ಭೂಮಿಯಲ್ಲಿ ಒಂದು ಪ್ರಿನ್ಸಿಪಲ್ಸ್ ಇರ್ತವೆ ಆ್ಯಕ್ಚುಲಿ. ಆದ್ರೆ ಹುಸೇನ್ ಏನು ಮೊಹಮ್ಮದ್ ಪೈಗಂಬರ್ ಹಾಗೂ ಹಿಂದೂ ಹಾಗೂ ಎಲ್ಲ ಊರಿನ ಸಮಸ್ತ ಜನರು ಈಗೆಲ್ಲ ನಾವು ಹಿಂದಕ್ಕದು ಹೇಳಿದ್ದೇವಲ್ಲ. ಈಗ ಮೋರೆಯನ್ನ ಲಕ್ಷ್ಮಣ ಏನು ಹೇಳಿದ, ನಾವು ಹಿಂದಕ್ಕೆ ಹೇಳಿದ್ದೇವೆ, ನೀವೆಲ್ಲರೂ ತಯಾರಾಗಿ ಬರ್ರಿ, ಒಂದು 2-3 ತಿಂಗಳು ತಯಾರಾಗಿ ಬರ್ರಿ, ನಾವು ಎಬಸಬೇಕಪ್ಪ ನಾವು ಡೋಲಿ ಅನ್ನೋದು ಒಂದು ರೀತಿ ಹಾಕೊಂಬರ್ರಿ. ನಾವು ಅವ್ರು ನಿಮ್ಮ ಹಿರಿಯರು ಕರಿತೀವಿ, ಹಿರಿಯರು ಕರೆದು ನಾವು ಅವ್ರು ಚರ್ಚೆ ಮಾಡ್ಕೊತೀವಿ. ಅವ್ರು ಗಟ್ಟಿದ್ರೆ ಹಿರಿಯಾಕೆ ನೀವು ಹುಡುಗರೆಲ್ಲರೂ ಮಾತು ಕೊಡಬೇಕು. ಅವರು ನಾವು ನಮ್ಮ ಹಿರಿಯರು ನಾವು ಎಲ್ಲರೂ ಕೂಡ್ಕೊಂಡು ಮಾತಾಡ್ಕೊಂಡು ಡೋಲಿ ಹಬ್ಸೋರು ಹಬ್ಸೋದು ಏನು ದೊಡ್ಡ ಕೆಲಸ ಅಲ್ಲ. ಎಲ್ಲರೂ ಒಗ್ಗೂಡಿದ್ರೆ ಏನು ದೊಡ್ಡ ಕೆಲಸ ಅಲ್ಲ. ನಮ್ಮ ಮೂರಮ್ ಹೆಂಗೆ ಎಷ್ಟು ಚಂದ ಮಾಡ್ತಿದ್ದೀವಿ ನಾವು ಮೂರಮ್ಗಳು. ಎಲ್ಲರೂ ಹಿಂದೂ ಮಂದಿ ಇರ್ತಿತ್ತಿಲ್ಲ ಎಲ್ಲರೂ. ಈಗಾದ್ರೂ ಸದಾ ಡೋಲಿ ಹೇಳ್ಬೇಕಾದ್ರೆ ನಾವು ಹಿಂದೂ ಮಂದಿ ಹೋಗ್ಬೇಕು. ಹಿಂದೂ ಮಂದಿ ಹೋಗ್ಯಾರ ಇದು ಮಾಡಿದಾಗನ ಹೇಳೋದು ಡೋಲಿ ಅಂಥದ್ದೈತೆ. ಅದನ್ನು ಯಾರು ಮನ್ಸಿಗೆ ನಾವು ತೊಗೊಳ್ರಿ. ಸನ್ಮೇಕ್ ಬಂದಾಗ ಈಗ ಇವತ್ತು ಬಂದದಿನ ಇನ್ನು ವಾರದಾಗ ಮೊಹರಂ ಐತಿ, ಈಗ ಡೋಲಿ ಹಬ್ಬಿಸ್ತಾರೆ ನಾವು, ಇನ್ನೇ ಬಿಡ್ತಾರೆ ನಾವು ಅಂತಾರೆ. ತಯಾರಾಗಬೇಕಲ್ಲ ಅದಕ್ಕೆ. ನೀವು ಹುಡುಗರು ಯುವಕರು ಏನಂತಿರಲ್ಲ, ಅಗ್ರಿಯೊಳಗೆ ಖುಷಿ ಇರ್ತೀರ. ಜಾತ್ರೆ ಚಲೋತ್ತಾಗ ಮಾಡೋಣ ಮಟ್ಟೋಣ ಅಂತ ಅನ್ನೋದು ಇರ್ತದೆ. ಎಲ್ಲರ ತಲೆಯಾಗಿರೋದು ಜಾತ್ರೆ ಮಾಡ್ಬೇಕು ಅನ್ನೋದೇ ಇರ್ತದೆ ಎಲ್ಲರೂ. ಜಾತಿ ಸಭೆಗೆ ಮುಖ್ಯವಾಗಿರ್ತಕ್ಕಂಥ ಸಿಪಿಎಸ್ ಸಾಹೇಬ್ ಹಾಗೂ PSI ಸಾಹೇಬ್ ಮತ್ತು ಒಳ್ಳೆಯ ಇವತ್ತಿನ ಈ ದಿವಸ ಪ್ರತಿ ಹಬ್ಬಕ್ಕೂ ನಾವು ಈ ಮೀಟಿಂಗ್ ಕರೆಯೋದಾಗೈತಿ, ಇದನ್ನು ಮಾತಾಡೋದಾಗೈತಿ. ಈ ಮೀಟಿಂಗ್ ಕರೆಯೋದನ್ನು ಕಡಿಮೆ ಮಾಡಿಬಿಟ್ಟು ಸರ್, ಯಾಕಂದ್ರೆ ನಮ್ಮ ಊರಾಗ ಯಾವ ಹಂಗೇನು ಆಗತ್ತಿಲ್ಲ. ಯಾವುದೋ ಒಂದು ಆದ ಘಟನೆ ಅದ ಮರುಕಳಿಸಾಕತ್ತೈತಿ. ಅದಕ್ಕೆ ಏನೈತಿ, ಎಲ್ಲರೂ ಇಲ್ಲಿ ಬರಾರು ಯಾರು ಏನು ಮಾಡೋದು ಅಂತ ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ಅಲ್ಲಿ ಯಾರೋ ಏನೋ ಮಾಡ್ತಿರ್ತಾರೆ. ಅದಕ್ಕೆ ಸಾವುಕಾರ ಹೇಳಿದಂಗೆ ಯಾವುದೋ ಒಂದು ಹಬ್ಬ ಹರಿದಿನ ಇರಲಿ, ಬಿಫೋರ್ 3 ತಿಂಗಳು. ಈಗ ನಮಗೂ ಆಸೆ, ನಾವು ಸಣ್ಣವರಿಂದ ನೋಡ್ತಿದ್ವಿ, ಡೋಲಿ ಎಬ್ಸ್ಕೊಂಬರು ರಾತ್ರಿ 12 ಗಂಟೆ ಕಾಯ್ತಿದ್ದೀವಿ. ಒಳ್ಳೆ ಹಬ್ಬಕ್ಕಿತ್ತು. ಆದರೆ ಈಗ ನೋಡೋಕ್ಕಾಗಲ್ತು. ಅದು ಎಬ್ಸೋ ವಿಚಾರ ಇದ್ರೆ ಸಾವುಕಾರ ಹೇಳಿದಂಗೆ ಬಿಫೋರ್ 2 ತಿಂಗಳು 3 ತಿಂಗಳು ಊರಾಗ ಸಮಾಜದ ಹಿರಿಯರು ಕೂಡಿಸ್ಕೊಂಡು ಚರ್ಚೆ ಮಾಡಿ ಎಬ್ಸೋದಾದ್ರೆ ಎಬ್ಸ್ಲಿ, ಏನು ತಗೊಳ್ಳಿ. ಯಾರ್ದು ಇಲ್ಲ, ಎಲ್ಲರೂ ಎಬ್ಸ್ಬೇಕಂತಾರೆ. ಯಾರು ಜವಾಬ್ದಾರಿ ತೊಗೊಳೋರಿಲ್ಲ. ಜವಾಬ್ದಾರಿ ತೊಗೊಂಡ್ರೆ ಕೆಲಸ ಆಕ್ಕಾವ. ಹಾಗಾಗಿ ಹುಡುಗರು ಕೈಯಾಗ ಕೊಟ್ರೆ ಈಗ ನಮ್ಮಂಥ ಹುಡುಗರು ಏನು ಕೇಳಿದ್ರೆ ಮಾತಾಡಿ ಕೆಲಸ ಬರೋದಿಲ್ಲ. ಬಂದವ್ರು ಯಾರು ಅಲ್ಲೇ ಮಾಡೋದಿಲ್ಲ. 2 ಸಲ ಇದ್ದ ಹೇಳಿದೆ ಹೇಳೋದು, ಕೇಳಿದೆ ಕೇಳಬೇಕಂತ. ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಎಲ್ಲ ಹಬ್ಬ ಆಚರಣೆ ಆಗಾಕತ್ತಾವು. ಇದು ಒಂದು ಹಬ್ಬ ಚಾಲೂ ಆಗಲಿ. ಒಕ್ಕಳೆ ಅಂತೂ ಚಾಲೂ ಐತಿ, ಗಣೇಶ ಹಬ್ಬ ಚಾಲೂ ಐತಿ. ಇದೊಂದು ಹಬ್ಬ ನಮ್ಮ ಊರಾಗಿ ಇಲ್ದಂಗೆ ಆಗಿದ್ದ. ಇದು ಒಂದು ಹಬ್ಬ ಚಾಲೂ ಆಗಲಿ. ದಯವಿಟ್ಟು ಮುಸ್ಲಿಂ ಕಮಿಟಿ ಅವ್ರು ಏನಿದ್ರಲ್ಲ, ಬಿಫೋರ್ ಊರಾಗ ಯಾರು ಹೇಳ್ತಾರೆ ಮಾಡ್ಕೊಂತ ಬಂದಾರ ಅಂತ ನಿಮ್ಗೆ ಗೊತ್ತೈತಿ. ಒಂದ್ಸಲ ನೀವು ಅವ್ರು ಕರೆದು ನೀವೇ ಡಿಸ್ಕಷನ್ ಮಾಡಿ. ಸಣ್ಣ ಹುಡುಗರು ಯಾರು ತಗೋಬೇಡ್ರಿ, ದೊಡ್ಡವ್ರಷ್ಟೇ ಡಿಸ್ಕಷನ್ ಮಾಡಿದ್ದ ಆಯ್ತು ಹ್ಞೂ ಅಂತೇಳಿ ಹೊರಗೆ ಆಗಲಿಲ್ಲ, ನಾವು ಕುಡಿಯಲ್ಪ. ಮತ್ತು ಕೂಡಿದ್ದೀವಿ, ಅವ್ರು ಬೇಡ ಅಂದ್ರೆ ಇವ್ರು ಬೇಡ ಅಂದ್ರೆ ಅನ್ನೋದು ಬೇಡ, ಮತ್ತೊಬ್ರು ತಲೆ ಕಟ್ಟೋದು ಬೇಡ. ಅದಕ್ಕೆ ದಯವಿಟ್ಟು ಸಾವುಕಾರ ಅಂತ ಊರಾಗ ಹಿರಿಯರು ಭಾಳ ಮಂದಿ ಅದಾರ, ಗೌಡ್ರು, ಅವ್ರೂ ಕೂಡಿಸ್ಕೋರಿ, ಒಂದು ಡಿಸ್ಕಷನ್ ಮಾಡಿರಿ. ಭಾಳ ಒಳ್ಳೆಯ ಹಬ್ಬ ಸರ್. ಮುನ್ವಳ್ಯಾಗ ನಮ್ಮ ಜಿಲ್ಲಾದೊಳಗೆ ಹುಡುಕ್ಯಾಡ್ಕೊಂಡು ಬರ್ಬೇಕು. ಮುನ್ವಳ್ಳಿ ಒಳಗೆ ಅಂತ ಒಂದು ಹಬ್ಬಕ್ಕಿತ್ತು ರೀ. ಅದಕ್ಕೆ ಹಬ್ಬ ಚಾಲೂ ಮಾಡೋದು ಒಳ್ಳೇದಂತ ಹೇಳ್ತಾನೆ. ಆದ್ರೆ ಹಿರಿಯರು ಒಪ್ಪಿಗೆ ತಗೋರಿ, ಹುಡುಗರ ಮೇಲೆ ಬಿಡಬೇಡ್ರಿ. ನಾವು ಹುಡುಗರನ್ನ ಯಾಕಂದ್ರೆ ನಾವು ಹೇಳ್ತೀವಿ ಹೋಗ್ತೀವಿ, ಮುಂದೆ ಜವಾಬ್ದಾರಿ ತೊಗೊಳೋದು ಹಿರಿಯರು ಇರ್ತಾರ. ದಯವಿಟ್ಟು ಎಲ್ಲ ಸಮಾಜ ಹಿರಿಯರನ್ನ ಕೂಡಿಸ್ಕೊಂಡು ಮಾತಾಡಿ ಕೆಲಸ ನಮ್ದು ಈ ಕಾರ್ಯಕ್ರಮ ಮಾಡತ್ತೀವಿ, ಇಲ್ಲಿ ಏನಾಗಿಲ್ಲ, ಹಿಂಗೆ ನೋಡ್ಕೊಳಕತ್ತೀವಿ ಅಂತೇಳಿ ಜವಾಬ್ದಾರಿ ತೊಗೊಂತ ಅದನ್ನು ತಿಳಿ ಮಾಡ್ಕೊತ ಬರ್ರಿ. ಮುಂದಿನ ಸಲ ಡೋಲಿ ಹಬ್ಸೋದು ಅಂತ ಒಂದು ವಿಚಾರ ಕೇಳ್ತೀರಿ.
ಅದನ್ನು ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಅಂದರೆ ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ನೀವೆಲ್ಲರೂ ಬಂದೆ ಅಂತ ಇಲ್ಲಿ ಬಂದ ಮೇಲೆ ಮಾತಾಡೋಬರಕ್ಕಿರಿ ಬೇಕಾಗಿಲ್ಲ. ನೇರವಾಗಿನೇ ಹೇಳ್ತಾನೆ. ಯಾಕೆ ಆತಂದ್ರೆ ನಿಮಗೆ ಅದು ಜಾತ್ರೆ ಮಾಡುವಂಥ ಒಂದು ಸಂದರ್ಭ ಎಲ್ಲರ ಮನಸ್ಸಿನಾಗ ಮೂಡ್ಬೇಕು. ಹಬ್ಬದ ದಿವಸ ಆಮೇಲೆ ಅಥವಾ ಇಲಾಖೆ ಸಿಬ್ಬಂದಿ ಇರೈತಿ, ಮುನ್ನೋಳಿ ಅಥವಾ ಒಪ್ಪಿ ಐತಿ. ಇನ್ನು ಎಲ್ಲ ರೀತಿಯಿಂದ ನೀವು ಸಹಕಾರ ಕೊಟ್ಟರು ನೀವು ಮಾಡ್ಕೊಂಡಿಲ್ಲ ಅಂದಾಗ ಅದಕ್ಕೆ ಅಧಿಕಾರಿ ಹೊಣೆಗಾರಲ್ಲ, ನೀವು ಭಕ್ತರ ಹೊಣೆಗಾರ. ನಿಮಗೆ ದೇವ್ರ ಮೇಲೆ ಎಷ್ಟು ಭಕ್ತಿ ಐತೆ ಅನ್ನೋದು ನಿಮ್ಗೆ ಗುರುತ. ಅದ್ರ ಸಲುವಾಗಿ ಇನ್ನು ಮೇಲೆ ಅವರು ಅದನ್ನು ಸುಧಾರಣೆ ಮಾಡ್ಕೊರಿ. ಸುಧಾರಣೆ ಮಾಡ್ಕೊಂಡು ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನದೊಳಗೆ ಎಲ್ಲರೂ ಅದಕ್ಕೆಲ್ಲ ಎಲ್ಲ ಡೋಲಿನೂ ಇವತ್ತು ಒಂದೊಂದು ಕಡೆ ಹಿಂದೂಗಳನ್ನ ಹೆಚ್ಚಿಗೆ ಆಚರಣೆ ಮಾಡ್ತಾರೆ. ನೀವು ಇಲ್ಲಿ ಬಂದಿದ್ರಲ್ಲ, ಈಗೆಲ್ಲ ಮುಸ್ಲಿಂ ಸಮಾಜದವ್ರು ಅಂತೇನಲ್ಲ, ಎಲ್ಲ ಹಿಂದೂಗಳನ್ನ ಎಲ್ಲ ಕಡೆನೂ ನಾವು ನೋಡಿದಾಗ ಎಲ್ಲ ಹೆಚ್ಚಿನ ಪ್ರಮಾಣದೊಳಗೆ 90% ಎಲ್ಲ ಹಿಂದೂ ಮಂದಿನೇ ಇರ್ತಾರೆ ಜಾತ್ರೆ ಒಳಗೆ. ಹೌದಾ? ನೀವು ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ತೀರಿ. ಅದು ಈ ಒಂದು ಸಭೆ ಪ್ರತಿ ವರ್ಷದಂತೆ ಎಲ್ಲ ನಾವು ಏನೋ ಹಬ್ಬ ಇದ್ದರೂ ಮುನ್ವಳಿದ ಒಂದು ಶಾಂತಿ ಸಭೆಯನ್ನು ಮಾಡಬೇಕಾಗಿತ್ತು. ನೀವು ಬೇಡ ಅಂದ್ರೂ ನಾವು ಮಾಡಬೇಕಿದೆ. ಯಾಕಂತಂದ್ರೆ ಇದೊಂದು ಈಗ ನೀವು ಎಲ್ಲ ಹೇಳ್ದಂಗೆ ಮೊದಲಾದ್ರೂ ಅದೊಂದು ಹೆಸರು ಕೂತ್ಬಿಟ್ಟಕ್ಕೆ ಮುನ್ವಳಿದು. ಅದು ಎಲ್ಲ ನೀವು ಮಾತಾಡಿದ್ರಿ. ಅದು ಹೆಸರು ಹೋಗ್ಬೇಕಾದ್ರೆ ನೀವೆಲ್ಲ ಶಾಂತ ರೀತಿಯಿಂದ ಹಬ್ಬ ಆಚರಿಸ್ತೀರಿ ಅಂತ ನಮಗೂ ಗೊತ್ತೈತಿ. ಯಾಕಂದ್ರೆ ನಾವು ಬಂದೀಗ 1.5 ವರ್ಷ ಆಯ್ತು ನೋಡಕತ್ತೀವಿ. ಎಲ್ಲ ಹಿರಿಯರಾಗಲಿ ಏನಂತ ಸಂದರ್ಭ ಬಂದಾಗ ಒಗ್ಗಟ್ಟಾಗಿ ಏನೋ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಸರಿ ಮಾಡ್ತೀರಿ. ಅದೇ ರೀತಿ ನಾವು ನಮ್ಮ ಇಲಾಖೆಗೆ ಅದನ್ನು ನೀವು ಲಾಸ್ಟ್ ಟೈಮ್ ಮಾತಾಡಿದ್ರಿ. ಮೊಹರಂ ಟೈಮ್ಗೆ ಬಂದಾಗ ಡೋಲಿ ಸರಿ ಎಬ್ಸೋನು ಅಂತೇಳಿ ಅಂದಾಗ ಅವಾಗ DSP ಸಾಹೇಬರು ಬಂದಿದ್ದರು. ಅವಾಗೆಲ್ಲ ನಾವು ನಮ್ಮ ಇಲಾಖೆ ವತಿಯಿಂದ ನಿಮ್ಗೆ ನೀವು ಅದನ್ನು ತೀರ್ಮಾನ ಮಾಡ್ಕೋರಿ. ಯಾಕಂದರೆ ಇದು ಒಂದೇ ದಿವಸ ಆಗೋದಲ್ಲ. ಈಗ 22 ವರ್ಷದಿಂದ ಈಗ ಆಗಿದ್ದನ್ನು ಮತ್ತೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮ ಲೆವೆಲ್ ನಮ್ಮ ಹಂತದಾಗ ಇರೋಂಗಿಲ್ಲ. ನೀವು ಅದನ್ನು ಸ್ವಲ್ಪ ಅಡ್ವಾನ್ಸ್ ಆಗಿ ನೀವು ಪ್ರಿಪೇರ್ ಆಗ್ರಿ. ನಿಮ್ಮ ಕಮಿಟಿ ಲೆವೆಲ್ದಾಗ ಮೊದಲು ತೀರ್ಮಾನ ಮಾಡ್ಕೋರಿ. ಎಲ್ಲ ಹಿರಿಯರು ಕೂಡಿ ಇಲ್ಲಿ ಊರನವರೆಲ್ಲ ತೀರ್ಮಾನ ಮಾಡಿಕೊಂಡು ನೀವು ಠಾಣೆಗೆ ಬಂದ್ರೆ ನಮ್ಮ ಪೊಲೀಸ್ ಇಲಾಖೆಯಿಂದ ಏನು ಸಹಕಾರ ಮಾಡಬೇಕು ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದು ಯಾಕೋ ಅವರು ಸುಮ್ಮನೆ ಆದರೂ ಹಿಂಗಾಗಿ ನಾವು ಅದನ್ನು ನಾವು ಸುಮ್ಮಾಗಬೇಕಾಗಿ ಬಂತು. ನಾವಾಗಿ ಕರೆದು ಕೇಳೋದು ಸರಿಯಲ್ಲ ಅಂಥೇಳಿ ನಾವು ಸುಮ್ಮಾದೀವಿ. ಅದಕ್ಕೆ ಇನ್ನಾದ್ರೂ ನೆಕ್ಸ್ಟ್ ಹಬ್ಬದ ಸಂದರ್ಭಕ್ಕಾದ್ರೆ ಹಬ್ಬ ಇರ್ತಾಗ ಬಂದ ಅವ್ರು ಹೇಳ್ದಂಗೆ ಈಗ ನಾಳೆ ಹಬ್ಬ ಐತಂದ್ರೆ ಇವತ್ತು ಬಂದು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತಂದ್ರೆ ಆಗಂಗಿಲ್ಲ. ಅದ್ರದ್ದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ನೀವು ಮೊದಲು ಸೇರಿ ಮೊದಲು ಕಮಿಟಿಯವರಾಗಲಿ, ನಿಮ್ಮ ಊರನವರಾಗಲಿ, ನಿಮ್ಮ ಹಿರಿಯರಾಗಲಿ ಮಾತಾಡ್ಕೊಂಡು ನೀವೆಲ್ಲರೂ ಮಾತಾಡ್ಕೊಂಡು ನಮ್ಮ ಠಾಣೆಗೆ ಬಂದು ಏನಾದರೂ ಒಂದು ಈ ಥರ ಮಾಡ್ಬೇಕಂತ ಕೊಟ್ಟಿದ್ರೆ ಅದನ್ನು ನಾವು ಮೇಲಾಧಿಕಾರಿಗಳು ಕಳಿಸಿ ಅಲ್ಲಿಂದ ಅವ್ರಿಗೆ ಅದನ್ನು ನಾವು ಇಲ್ಲಿದ್ದ ಸಿಚುವೇಶನ್ ಅವ್ರಿಗೆ ಹೇಳಿ ಮಾಡಿ